ಎಲ್ಲೋ ಲೈನ್ ಆದಷ್ಟು ಬೇಗ ಆರಂಭ ಆದಲ್ಲಿ ಮತ್ತಷ್ಟು ಜನ ಬೆಂಗಳೂರಿಗರಿಗೆ ಬಹಳ ಅನುಕೂಲ ಆಗುತ್ತೆ ಮೆಟ್ರೋದಲ್ಲಿ. ಇನ್ನು ಮುಂದಿನ ಸುದ್ದಿ ಗಮನಿಸೋದಾದ್ರೆ, ಟ್ಯಾಂಕರ್ನಲ್ಲಿ 221 ಕೆಜಿ ಗಾಂಜಾ ಸಾಗಿಸ್ತಾ ಇದ್ರು. ಆ ಆರೋಪಿಗಳೀಗ ಲಾಕ್ ಆಗಿದ್ದಾರೆ. ಪುಷ್ಪ ಸಿನಿಮಾ ನೆನಪಿರಬಹುದು. ತೆಲುಗಿನ ಪುಷ್ಪ ಸಿನಿಮಾದ ಮಾದರಿಯಲ್ಲೇ ಗಾಂಜಾ ಸಾಗಿಸ್ತಾ ಇದ್ರು ಆರೋಪಿಗಳು. ಚಾಮರಾಜನಗರದಲ್ಲಿ 1,10,00,000 ಮೌಲ್ಯದ ಗಾಂಜಾ ವಶಕ್ಕೆ. ಟ್ಯಾಂಕರ್ನಲ್ಲಿ ಶೀಟ್ಗಳ ಹಾಕಿ ಆ ಶೀಟ್ಗಳ ಮಧ್ಯೆ ಗಾಂಜಾಗಳನ್ನ ಅಡಗಿಸಿಟ್ಟಿದ್ರು. ಆಂಧ್ರದಿಂದ ಕೊಳ್ಳೇಗಾಲ ರಾಜ್ಯವಾಗಿ ಆ ಟ್ಯಾಂಕರ್ ತೆರಳುತ್ತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಕೊಳ್ಳೇಗಾಲ ಪೊಲೀಸರು ನಡೆಸಿದಂತಹ ಆಪರೇಷನ್ನಲ್ಲಿ ಈ ಆರೋಪಿಗಳು ಲಾಕ್ ಆಗಿದ್ದಾರೆ. ಆಂಧ್ರದಿಂದ ಕೊಳ್ಳೇಗಾಲ ಮೂಲಕ ಈ ಟ್ಯಾಂಕರ್ ಸಾಗ್ತಾ ಇತ್ತು. ಸಿನಿಮೀಯ ರೀತಿಯಲ್ಲಿ ಟ್ಯಾಂಕರ್ನ ಅಡ್ಡ ಹಾಕ್ತಾರೆ ಪೊಲೀಸರು. ಗಾಂಜಾ ಸಮೇತ ಎಸ್ಕೇಪ್ ಆಗೋದಕ್ಕೆ ಆರೋಪಿಗಳೇನು ಯತ್ನಿಸಿದ್ರು, ಆರೋಪಿಗಳನ್ನ ಬಂಧಿಸಿದ್ದಾರೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು. ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಹೇಗೆ ಪುಷ್ಪ ಸಿನಿಮಾದಲ್ಲಿ ರಕ್ತ ಚಂದನವನ್ನ ಸಾಗಿಸಲಾಗ್ತಾ ಇತ್ತು ಗೊತ್ತೇ ಆಗದಂತೆ ಹಾಲಿನ ಟ್ಯಾಂಕರ್ಗಳಲ್ಲಿ, ಅದೇ ರೀತಿ 221 ಕೆಜಿ ಗಾಂಜಾವನ್ನ ಗೊತ್ತಾಗದ ರೀತಿಯಲ್ಲಿ ಶೀಟ್ನ ಅಡಿಯಲ್ಲಿಟ್ಟು ಸಾಗಿಸಲಾಗ್ತಾ ಇತ್ತು. ಆಂಧ್ರದಿಂದ ಕೊಳ್ಳೇಗಾಲ ಮೂಲಕ ತೆರಳುತ್ತಾ ಇದ್ದಂತಹ ಟ್ಯಾಂಕರ್ ಅದು. ಸಿನಿಮೀಯ ರೀತಿಯಲ್ಲಿ ಟ್ಯಾಂಕರ್ ಅನ್ನ ಅಡ್ಡಗಟ್ಟಿ ಪೊಲೀಸರು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಗಾಂಜಾ ಸಮೇತ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಂತಹ ಆರೋಪಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ನಾವು ಎಲ್ಲೇ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸ್ಕೊಳ್ತೀವಿ ಅಂತ ಆರೋಪಿಗಳು ಅನ್ಕೊಂಡಿದ್ರೆ ಅದನ್ನ ತಡೆಯೋದಕ್ಕೆ ಪೊಲೀಸರು ಕೂಡ ಶತಸಿದ್ಧ ಇದ್ದಾರೆ. ಹಾಗಾಗಿ ಏನೇ ಟ್ರಿಕ್ಗಳನ್ನ ಬಳಸೋದಕ್ಕೆ ಯತ್ನಿಸಿದ್ರು ಕೂಡ ಅದನ್ನ ಹೊಡೆದೋಡಿಸೋದಕ್ಕೆ ಪೊಲೀಸರು ಎಷ್ಟು ಸಮರ್ಥರಿದ್ದಾರೆ ಅನ್ನೋದಕ್ಕೆ ಈ ಸ್ಟೋರಿಗಳು ಸಾಕ್ಷಿಯಾಗತ್ತೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.